ನಾನು ಬುರುಡೆ ಗ್ಯಾಂಗ್ ಅನ್ನು ನಂಬಿ ಮೋಸ ಹೋಗಿದ್ದೇನೆ. ಬುರುಡೆ ಗ್ಯಾಂಗ್ ಹೇಳಿದಂತೆ ಎಲ್ಲವನ್ನೂ ಕೂಡ ಕೇಳಿದ್ದೇನೆ. ನಾನು ಪೊಲೀಸರಿಗೆ ಕೊಟ್ಟ ಬುರುಡೆ ಎಲ್ಲಿಯದ್ದು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಇದೇ ವ್ಯಕ್ತಿ SIT ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಪಿತೂರಿ ಗ್ಯಾಂಗ್ ಕೊಟ್ಟಂತಹ ಬುರುಡೆಯನ್ನೇ ನಾನು ಕೊಟ್ಟಿದ್ದೇನೆ ಅನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಅವರು ನಾವು ಹೇಳದಷ್ಟು ಮಾಡು ಅಂತ ಹೇಳಿದ್ರು ಅಷ್ಟೇ, ನಾನು ಅದನ್ನೇ ಮಾಡಿದ್ದೇನೆ. ಷಡ್ಯಂತ್ರದ ಯೋಜನೆಯನ್ನ ವಿವರವಾಗಿ ಎಳೆಯಾಗಿ ಚೆನ್ನಯ್ಯ SIT ಅಧಿಕಾರಿಗಳ ಮುಂದೆ ಹೇಳಿರುವಂತಹದ್ದು, ಬಾಯಿ ಬಿಟ್ಟಿರುವಂತಹದ್ದು. ಇದೇ ಮಾಹಿತಿಯನ್ನು ಆಧರಿಸಿ ಇವತ್ತು SIT ಮಹೇಶ್ ಶೆಟ್ಟಿ ತಿಮರಡಿ ನಿವಾಸಕ್ಕೂ ಕೂಡ ಶೋಧವನ್ನ ಮಾಡಲಿಕ್ಕೆ ಎಂಟ್ರಿ ಕೊಟ್ಟಿರುವಂತಹದ್ದು. ಈತ SIT ಅಧಿಕಾರಿಗಳ ಮುಂದೆ ಕೊಟ್ಟಂತಹ ಹೇಳಿಕೆ, ಬಿಚ್ಚಿಟ್ಟಂತಹ ಮಾಹಿತಿ, ಈ ಪ್ರಕರಣದಲ್ಲಿ ಷಡ್ಯಂತ್ರ ಹೇಗಿತ್ತು, ಪಿತೂರಿ ಹೇಗಿತ್ತು ಅನ್ನೋದನ್ನ ಎಳೆಯಾಗಿ ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾನೆ. ಕೇವಲ ಈ ವ್ಯಕ್ತಿಗೆ ಇದಿಷ್ಟೇ ವಿಚಾರವನ್ನ ಇಟ್ಕೊಂಡು ಇವರು ಕಾಂಟ್ಯಾಕ್ಟ್ ಮಾಡಿರೋದಿಲ್ಲ. ಹಣದ ಆಮಿಷವನ್ನ ಒಡ್ಡಿದ್ರು ಅನ್ನುವಂತಹ ಸ್ಫೋಟಕ ವಿಚಾರವನ್ನು ಕೂಡ SIT ಮುಂದೆ ಈ ವ್ಯಕ್ತಿ ಬಾಯ್ಬಿಟ್ಟಿದ್ದಾನೆ. ನಾನು ದುಡ್ಡಿನ ಆಸೆಗೆ ಈ ಕೆಲಸವನ್ನ ಒಪ್ಪಿಕೊಂಡೆ. SIT ಅಧಿಕಾರಿಗಳ ಮುಂದೆ ಈ ವ್ಯಕ್ತಿ ಬಾಯ್ಬಿಟ್ಟಂತಹ ವಿಚಾರ, ಲಕ್ಷದ ದುರಾಸೆಗೆ ಈ ನೀಚ ಕೆಲಸವನ್ನ ಮಾಡಿಬಿಟ್ಟೆ. ಶವಶೋಧದ ವೇಳೆ ಅಸ್ಥಿ ಸಿಗಲ್ಲ ಅನ್ನುವಂತಹ ನಂಬಿಕೆ ಇತ್ತು. ಆದ್ರೆ ಪಾಯಿಂಟ್ ನಂಬರ್ 6 ರಲ್ಲಿ ತಲೆಬುರುಡೆ ಸಿಕ್ಕಾಗ ನಾನೇ ಗಾಬರಿಗೊಂಡೆ ಅಂತ ಹೇಳಿ SIT ಅಧಿಕಾರಿಗಳಿಗೆ ತಿಳಿಸಿದ್ದಾನೆ. ಅವತ್ತೇ ನಾನು ಡಿಸೈಡ್ ಮಾಡಿದೆ ಸತ್ಯ ಹೇಳಬೇಕು ಅಂತ, ತೀರ್ಮಾನವನ್ನ ಮಾಡಿದೆ. ಬಟ್ ಆಗ್ಲಿಲ್ಲ. ನನ್ನ ಮೇಲೆ ಈ ಗ್ಯಾಂಗ್ ನಿರಂತರವಾಗಿ ಪ್ರೆಷರ್ ಅನ್ನ ಹಾಕ್ತಾ ಇತ್ತು, ನಿತ್ಯವೂ ಕಿರುಕುಳ ಕೊಡ್ತಾ ಇತ್ತು ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಸುಕೇಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಇದು ಒಂದೆರಡು ದಿನಗಳ ಪ್ಲಾನ್ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆತ ಕೊಟ್ಟಂತಹ ಮಾಹಿತಿ SIT ಅಧಿಕಾರಿಗಳ ಮುಂದೆ ಹಲವು ವರ್ಷಗಳಿಂದ ಮಾಡಿದಂತಹ ಪ್ಲಾನು, ಹಲವು ತಿಂಗಳುಗಳಿಂದ ಈತನಿಗೆ ಕೊಟ್ಟಂತಹ ಟ್ರೈನಿಂಗು, ಅದಾದ ಮೇಲೆ ದುಡ್ಡನ್ನು ಕೂಡ ಈತನಿಗೆ ಫೀಡ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಈ ಪ್ರಕರಣದಲ್ಲಿ ಸತ್ಯ ಹೇಳಬೇಕು ಅಂತ ಹೇಳಿ ಈ ವ್ಯಕ್ತಿಗೆ ಅನಿಸಿದ್ದಾದ್ರೂ ಯಾಕೆ, ಹೇಗೆ ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿ ಇದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ತಾರೆ. ಆ ಸಿದ್ಧತೆಗಳಿಗೆ ತಕ್ಕಂತೆ ಟ್ರೈನಿಂಗ್ ಮಾಡ್ತಾರೆ. ಟ್ರೈನಿಂಗ್ ಮಾಡಿಕೊಂಡ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಹಾಗಾಗಿ ಸಹಜವಾಗಿ ಇದೆಲ್ಲದರ ಕೇಂದ್ರ ಬಿಂದು ಆಗಿ ಸಿಕ್ತಂತವನು ಚೆನ್ನನನ್ನ ಕಳಿಸಿದ್ರೆ, ಯಾಕಂದ್ರೆ ಆತ ಅಲ್ಲಿ ಹಿಂದೆ ಕೆಲಸ ಮಾಡ್ತಿದ್ದ ಅನ್ನುವಂಥದ್ದು, ಶವಗಳನ್ನು ಹೂಳ್ತಿದ್ದ ಅನ್ನುವಂಥದ್ದೇ ಅವರಿಗೆ ಮೇನ್ ಕೀ ಪಾಯಿಂಟ್ ಆಗಿ ಸಿಕ್ಕಿರುವಂಥದ್ದು. ಹಾಗಾಗಿ ಆತ ಹೇಳಿದ್ರೆ ಅದು ಸತ್ಯವಾಗಿರುತ್ತೆ ಅನ್ನುವಂಥ ಅದನ್ನ ಹೊರತುಪಡಿಸಿದ್ರೆ ಎಕ್ಸಿಕ್ಯೂಟ್ ಮಾಡುವ ಹಂತದಲ್ಲಿ ಎಲ್ಲವೂ ಕೂಡ ಒಂದು ರೀತಿಯ ಗಾಳಿಯಲ್ಲಿ ಗುಂಡು ಹೊಡೆದ ರೀತಿಯಲ್ಲಿ ಹಾಗೇನಾದ್ರೂ ಒಂದಷ್ಟು ಶವಗಳು ಸಿಕ್ಕಿಬಿಟ್ರೆ ಅಲ್ಲಿ ಅದು ಸಾಕಷ್ಟು ಪುಷ್ಟಿ ಪಡೆಯುತ್ತೆ ನಾವು ಮಾಡ್ತಿರೋ ಆರೋಪಕ್ಕೆ ಅಂತ ಲೆಕ್ಕಾಚಾರ. ಹಾಗಾಗಿ ಅದು 13 ಆಗುತ್ತೆ, 13ರಿಂದ 17 ಆಗುತ್ತೆ. ಹೀಗೆ ಒಟ್ಟು 17 ಕಡೆಗಳಲ್ಲಿ ಜಾಗವನ್ನು ತೋರಿಸೋದಾಗುತ್ತೆ. ಆದ್ರೆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನ ಪಡೆಯುವಂಥದ್ದು 6ನೇ ಗುಂಡಿ ತೋಡ್ತಾ ಇದ್ದಂತೆ ದೊಡ್ಡ ಮಟ್ಟಿಗಿನ ಟ್ವಿಸ್ಟ್ ಸಿಗುತ್ತೆ. ಅಲ್ಲಿ ಸಿಕ್ಕಂತ ಮೂಳೆಗಳ ಕಾರಣಕ್ಕಾಗಿ, ತಲೆಬುರುಡೆಯ ಕಾರಣಕ್ಕಾಗಿ ಒಂದು ಟ್ವಿಸ್ಟ್ ಅನ್ನ ಸಿಗುತ್ತೆ. ಆ ಟ್ವಿಸ್ಟ್ ಅಲ್ಲೇ ಒಂದು ರೀತಿಯ ಜರ್ಕ್ ಕೊಡದಂತೆ ಆಗ್ತಾನೆ ಚೆನ್ನ. ಯಾಕಂದ್ರೆ ಹೇಳಿದ್ರು ತೋರಿಸ್ತಿದ್ದೆ, ಒಂದಷ್ಟು ಜಾಗಗಳನ್ನ ತೋರಿಸಿದ್ದೆ, ಎಲ್ಲ ಕಡೆ ಡಿಗ್ ಆಗ್ತಾ ಇತ್ತು. ಆದ್ರೆ